ನಮಸ್ತೆ. ಬುಧವಾರದ ಮಿನಿ ಬ್ಲಾಗು. ನಮ್ಮ ಫ್ರೆಂಡೊಬ್ಬರು ಪಾಪ ಅವ್ರ ಲೈಫಲ್ಲಾದಂಥ ಒಂದು ಘಟನೆ ಬಗ್ಗೆ ಹೇಳ್ಕೊಂಡ್ರು. ಇದು ರಿಯಲ್ ಸ್ಟೋರಿನೇ. ಏನಪ್ಪ ಅಂತ ಅಂದರೆ, ಹೀಗೆ ಇರ್ತಾರಲ್ಲ, ಜೊತೆಲೇ ಇರ್ತಾರೆ, ಕೊನೆಗೆ ದುಶ್ಮನ್ಗಳಾಗ್ಬಿಡ್ತಾರೆ. ಹಾಗೆ ಅವ್ರ ಜೀವನದಲ್ಲಿ ಒಬ್ಬರು ದುಶ್ಮನಾಗಿ ಇವರು ಬೆಳಗ್ಗೆನೇ ಎಲ್ಲೋ ಹೋಗ್ಬೇಕು ಅಂತ ಆಚೆ ಹೋಗ್ತಾ ಇರ್ತಾರೆ. ಅವ್ರ ಪಾಡ್ಗೆ ಅವರು ಬೆಳಗ್ಗೆನೇ ಎಲ್ಲೋ ಕೆಲಸದ ಮೇಲೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಅವ್ರಿಗೆ ಆಗದೆ ಇರೋವಂಥ ವ್ಯಕ್ತಿ ಏನು ಮಾಡ್ತಾಳೆ, ಬೇರೆಯವ್ರನ್ನ ಬಿಟ್ಟು ಅವ್ರಿಗೆ ಬೆಳಗ್ಗೆನೇ ಅವ್ರು ಹೋಗೋ ಟೈಮ್ ನೋಡಿಕೊಂಡು ಚೆನ್ನಾಗಿ ಓಡಿಸಾಕ್ಬಿಡ್ತಾಳೆ. ಓಡಿಸಾಕ್ದಾಗ ಪಾಪ ಅವರು ಫುಲ್ಲು ಕಂಪ್ಲೀಟು ಕೋಮಾಗಿ ಹೋಗಿ ಒಂದು 6 ತಿಂಗಳು ಅವರು ಬೆಡ್ ಮೇಲೆ ಇರ್ತಾರೆ. ಪೊಲೀಸ್ ಕೇಸು ಕೂಡ ಆಗುತ್ತೆ. ಅದು CCTV ಎಲ್ಲ ಪ್ರತಿಯೊಂದರಲ್ಲೂ ಕೂಡ ಅದು ಕವರ್ ಆಗಿರುತ್ತೆ. ಕೊನೆಗೆ ಯಾರಿಂದ ಏನಾಗಿದೆ ಅನ್ನೋದು ಪ್ರತಿಯೊಂದು ವಾಯ್ಸ್ ರೆಕಾರ್ಡು ಎಲ್ಲ ಕಂಪ್ಲೀಟು ಬರುತ್ತೆ. ಬಂದಾದಮೇಲೆ ಅವರು ಒಂದು 6 ತಿಂಗಳು ಕೋಮಾಯಿಂದ ಈಚೆ ಬರ್ತಾರೆ. ಕೋಮಾಯಿಂದ ಬಂದಾದಮೇಲೆ ಪೊಲೀಸವರು ಬಂದು ಅವ್ರನ್ನ ಕೇಳ್ತಾರೆ, ಯಾರು ಏನು. ಅವರು ಏನು ಮಾತಾಡೋ ಸ್ಥಿತಿಲೂ ಇರಲ್ಲ. ಅವ್ರ ಮನೆಯವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾರು ಈ ಸ್ಥಿತಿಗೆ ಕಾರಣ ಅಂತಲೂ ಕೂಡ. ಕೊನೆಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದರೆ, ನನಗೇನು ಗೊತ್ತಿಲ್ಲ ಅನ್ನೋ ಥರನೇ ಪಾಪ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಏನು ಸ್ಟೇಟ್ಮೆಂಟ್ ಅಂದರೆ, ಇಂಥವರೇ ಹೊಡ್ಸಿದ್ರು ಅಂತ ಹೇಳಲ್ಲ, ನನಗೆ ಗೊತ್ತಿಲ್ಲ ಏನಾಯಿತು ಅಂತಲೇ ಅವರು ಪಾಪ ಒಳ್ಳೆತನದಲ್ಲಿ ಅವರು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆದರೆ ನಾವು ಬಿಟ್ಟರು ಕರ್ಮ ಬಿಡಲ್ಲ ಅಂತಾರಲ್ಲ, ಹಾಗೆ ಅವರು ಕೋಮಾಯಿಂದ ಬಂದು ಆದಮೇಲೆ ತುಂಬ ಚೆನ್ನಾಗಿ ಆಗಿಬಿಡ್ತಾರೆ. ಅದನ್ನು ಕೂಡ ಅವರು ಸಹಿಸ್ಕೊಳ್ಳೋಕ್ಕೆ ಆಗ್ತಾನೇ ಇರಲ್ಲ. ಆಮೇಲೆ ಒಂದು ದಿನ ಯಾರು ನನ್ನ ಫ್ರೆಂಡ್ಗೆ ಹೊಡ್ಸಿದ್ರು ಅವ್ರಿಗೇ ಕ್ಯಾನ್ಸರ್ ಬಂದ್ಬಿಡುತ್ತೆ. ನನ್ನ ಫ್ರೆಂಡ್ಗೆ ಯಾರಾಗಲ್ಲ, ಅವ್ರಿಗೆ ದುಶ್ಮನ್ಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಕ್ಯಾನ್ಸರ್ ಬಂದಾಗ ಅವರು ಒಂದೊಂದು ನರಕಗಳನ್ನ ನೋಡಲ್ಲ ಅಂದರೆ ಅಷ್ಟಿಷ್ಟಂತೆ. ಯಾಕೆಂದರೆ ನಿಮಗೆ ಗೊತ್ತಲ್ವ ಕ್ಯಾನ್ಸರ್ ಅಂದರೆ ಎಂಥ ಕಾಯಿಲೆ, ಅದು ಎಂಥ ಶತ್ರುಗೂ ಬೇಡ ಅಂತಾರೆ. ಅಂಥ ಒಂದು ಕಾಯಿಲೆ ಅವರಿಗೆ ಬರುತ್ತೆ. ಅಂದರೆ ಅವ್ರು ಮಾಡಿರೋ ಪಾಪಕ್ಕೆ ಇವರು ನನ್ನ ಫ್ರೆಂಡು ಬಿಟ್ಟರು, ಆದರೆ ಕರ್ಮ ಬಿಟ್ಟಿಲ್ಲ. ಅಂದರೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ರು ಮೇಲಿರೋ ಭಗವಂತ ಕಣ್ಣು ಮುಚ್ಕೊಂಡು ಕೂತಿರಲ್ಲ. ಯಾರು ತಪ್ಪು ಯಾರು ಸರಿ ಅನ್ನೋದು ಮೇಲಿರೋ ಭಗವಂತನಿಗೆ ಗೊತ್ತಿರುತ್ತೆ. ಹಾಗೆ ದೇವ್ರು ಕೊಡೋ ಏಟಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಿದ್ರೆ, ಕೆಟ್ಟದನ್ನು ಮಾಡಿದ್ರೆ ಆ ಕರ್ಮ ನಮಗೆ ರಿಟರ್ನ್ ಹೊಡೆಯುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ನನ್ನ ಫ್ರೆಂಡು ಜೀವನದಲ್ಲಿ ಇದೊಂದು ಘಟನೆ ನಡೀತು. ಆದರೆ ನನ್ನ ಫ್ರೆಂಡು ಸೂಪರಾಗಿದ್ದಾರೆ, ಚೆನ್ನಾಗಿದ್ದಾರೆ. ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅದು ನಮಗೆ ರಿಟರ್ನ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ದೇವರಿದ್ದಾರೆ. ಏನೇನೋ ತಂದ್ಬಿಟ್ಟಿದ್ದಾರೆ, ಕೊಟ್ಟಿದ್ದಾರೆ. ಇವರು ಸ್ಯಾರಿ ಪರ್ಚೇಸ್ ಮಾಡಿದ್ರು. ನನಗೋಸ್ಕರ ಮಲ್ಲಿಗೆ ಹೂವು ಮತ್ತು ಬಾಳೆಹಣ್ಣೆಲ್ಲ ಪ್ರೀತಿಯಿಂದ ಅಕ್ಕ ಇವರು. ನನಗೆ ತುಂಬ ಖುಷಿ ಆಯಿತು. ರಾಘವೇಂದ್ರ ಸ್ವಾಮಿ ನನಗೆ ಒಂದು ಅಕ್ಕನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಚಿರಋಣಿ ನಾನು. ಥ್ಯಾಂಕ್ ಯು. ಮುಡ್ಕೊಳ್ಳಿ ಅಕ್ಕ. ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಅವ್ರಿಗೆ ಸೀರೆ ಕೊಡೋಕೆ ಹೋಗಿದ್ದೆ, ಹಾಗಾಗಿ ಬಾಳೆಹಣ್ಣು ಹೂವು ಎಲ್ಲ ಕೊಟ್ಟರು. ಅಮ್ಮಂಗೆ ಕೊಟ್ಟೆ. ಅಮ್ಮಂಗೆ ತುಂಬ ಖುಷಿಯಾಯಿತು. ಜೀವನದಲ್ಲಿ ನೀನು ಏನು ಸಂಪಾದನೆ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ ಮಗ, ಆದರೆ ಅಷ್ಟು ಒಳ್ಳೆ ಜನರನ್ನ ಸಂಪಾದನೆ ಮಾಡಿದೀಯಾ. ಇವತ್ತು ನಿನ್ನನ್ನು ಇಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಹೂವು ಕೊಡ್ತಾರೆ, ಪ್ರೀತಿಯಿಂದ ನಿನಗೆ ಎಷ್ಟು ಜನ ನಿನಗೆ ಒಳ್ಳೆಯದನ್ನು ಹಾರೈಸ್ತಾರೆ. ನಿಜವಾಗ್ಲೂ ನೀನು ಚೆನ್ನಾಗಿರ್ತೀಯ ಅಂತ ನಮ್ಮಮ್ಮನೂ ಕೂಡ ನನಗೆ ಹಾರೈಸ್ತಾಯಿದ್ರು. ನಮ್ಮಮ್ಮನಿಗೆ ತುಂಬಾ ಖುಷಿಯಾಯಿತು. ಅಮ್ಮ ರಾಯರಿಗಿಡು, ನಾಳೆ ಪೂಜೆಗಿಡೋಣ ರಾಯರ ಹತ್ರ ಅಂತ ಅಂದರು. ಹಂಗಾಗಿ ನಾನು ಅವ್ರು ಕೊಟ್ಟಿದ್ದು ಹೂವನ ಮತ್ತು ಬಾಳೆಹಣ್ಣು ಅಲ್ಲಿಟ್ಟೆ. ಒಳ್ಳೆಯದಾಗಲಿ ಅವ್ರಿಗೆ, ರಾಯರು ಚೆನ್ನಾಗಿಟ್ಟಿರಲಿ. ರಾಯರಿದ್ದಾರೆ. ನಾವು ಒಳ್ಳೆಯವರ ನಾವು ಕೆಟ್ಟವರ ಎಲ್ಲ ನಿರ್ಧಾರ ಇವ್ರ ಕೈಯಲ್ಲಿದೆ. ಒಳ್ಳೆತನದಲ್ಲಿದ್ದರೆ ಒಳ್ಳೆಯದೇ ಆಗೋದು.